ತುಮಕೂರು ಜಿಲ್ಲೆಯ ಪಾವಗಡ. ಈ ಜಾಗ ಈಗಿನ ಸಮಯದಲ್ಲಿ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ. ಆದರೆ ಒಂದು ಕಾಲದಲ್ಲಿ ಈ ಜಾಗ ಆ ಒಂದು ನಿಗೂಢ ಹಾಗೂ ಭಯಾನಕ ಘಟನೆಗೆ ಸಾಕ್ಷಿಯಾಗಿತ್ತು. ಇಲ್ಲಿ ನಡೆದ ಆ ಒಂದು ಘಟನೆ ಇಡೀ ಭಾರತದಲ್ಲೇ ಸಂಚಲನ ಮೂಡಿಸಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾವು ಆ ನಿಗೂಢ ಹಾಗೂ ಭಯಾನಕ ಘಟನೆಯ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. 1983ರಲ್ಲಿ ನಡೆದ ಈ ಘಟನೆ ಇಡೀ ಪಾವಗಡದ ಜನರಿಗೆ ಭಯಭೀತಿ ಉಂಟು ಮಾಡಿತ್ತು. ಪಾವಗಡದ ಕೋಟೆಯಿಂದ ಉತ್ತರಕ್ಕೆ ನೋಡಿದ್ರೆ ಒಂದು ಸಣ್ಣ ಗ್ರಾಮ ಕಾಣಿಸುತ್ತೆ. ಆಗಿನ ಕಾಲದಲ್ಲಿ 800ರಿಂದ 1000 ಜನ ಈ ಗ್ರಾಮದಲ್ಲಿ ವಾಸವಾಗಿರ್ತಾರೆ. ಎಲ್ಲರೂ ಶಾಂತಿ ಹಾಗೂ ಸ್ನೇಹದಿಂದ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದು ಏಪ್ರಿಲ್ 29, 1983. ಊರಿನ ಜನರು ಎಂದಿನಂತೆ ತಮ್ಮ ಕೆಲಸಗಳನ್ನ ಮುಗಿಸಿ ಮನೆಗೆ ಬಂದಿರ್ತಾರೆ. ರಾತ್ರಿ 8ರಿಂದ 9ರ ಸಮಯವಾಗಿರುತ್ತೆ. ಎಲ್ಲರೂ ತಮ್ಮ ಊಟವನ್ನು ಮುಗಿಸಿ ಮನೆಯ ಅಂಗಳದಲ್ಲಿ ಕೂತ್ಕೊಂಡು ಅಕ್ಕಪಕ್ಕದ ಮನೆಯವರೊಂದಿಗೆ ಹರಟೆ ಹೊಡಿತಾ ಇರ್ತಾರೆ. ಅದೇ ಸಮಯಕ್ಕೆ ನಾಯಿಗಳು ಊಳಿಡುವ ಶಬ್ದ ಎಲ್ಲರ ಕಿವಿಗೂ ಬೀಳುತ್ತೆ. ಈ ಶಬ್ದ ಇದೇ ಮೊದಲಲ್ಲ. ಕಳೆದ ಕೆಲವು ದಿನಗಳಿಂದ ಇದೇ ಸಮಯಕ್ಕೆ ನಾಯಿಗಳು ಊಳಿಡುವ ಶಬ್ದವನ್ನ ಗ್ರಾಮಸ್ಥರು ಕೇಳಿರ್ತಾರೆ. ಊರಿನ ಜನರು ಉಳಿದ ಊಟವನ್ನ ರಸ್ತೆ ಬದಿಯಲ್ಲಿದ್ದ ತೊಟ್ಟಿಯಲ್ಲಿ ಎಸಿತಾ ಇರ್ತಾರೆ. ಅದನ್ನ ತಿನ್ನೋಕೋಸ್ಕರನೇ ಈ ನಾಯಿಗಳು ಬಂದಿರ್ಬೋದು ಅಂತ ಊರಿನ ಜನರು ಅಂದ್ಕೊಂಡಿರ್ತಾರೆ. ಆದ್ರೆ ಕೆಲವು ದಿನಗಳಿಂದ ಕೇಳ್ತಾ ಇದ್ದ ಊಳಿಡುವಿಕೆಯ ಶಬ್ದ ನಾಯಿಯದ್ದಾಗಿರ್ಲಿಲ್ಲ. ಆ ಶಬ್ದ ದೊಡ್ಡದಾಗಿ ಹಾಗೂ ದೀರ್ಘವಾಗಿ ಕೇಳ್ತಾ ಇರುತ್ತೆ. ಅದು ತೋಳದ ಊಳಿಡುವಿಕೆಯ ಶಬ್ದದಂತಿತ್ತು. ಊರಿನ ಜನರಿಗೆ ಇದು ನಾಯಿಯ ಶಬ್ದವಲ್ಲ ಅಂತ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ಊರಿನ ಹೆಂಗಸರು ಹಾಗೂ ಮಕ್ಕಳು ಈ ಶಬ್ದಕ್ಕೆ ಹೆದರಿ ರಾತ್ರಿಯ ಸಮಯದಲ್ಲಿ ಮನೆಯಿಂದ ಹೊರಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ. ಊರಿನ ಹಿರಿಯರೆಲ್ಲ ಸೇರಿ ರಸ್ತೆ ಬದಿಯ ತೊಟ್ಟಿಯಲ್ಲಿದ್ದ ಕಸವನ್ನೆಲ್ಲ ಶುಚಿಗೊಳಿಸ್ತಾರೆ. ಹಾಗೆ ನಾಯಿಗಳು ಉಳಿದ ಆಹಾರಕ್ಕಾಗಿ ತೊಟ್ಟಿಯ ಬಳಿ ಬರದಂತೆ ನೋಡ್ಕೋತಾರೆ. ಊರಿನ ಜನರು ಉಳಿದ ಆಹಾರವನ್ನ ಹಿನ್ಮೆಯಲ್ಲಿಂದ ರಸ್ತೆ ಬದಿಯಲ್ಲಿದ್ದ ತೊಟ್ಟಿಯಲ್ಲಿ ಹಾಕಬಾರ್ದು ಅಂತ ನಿರ್ಧರಿಸ್ತಾರೆ. ಈ ಶುಚಿ ಕಾರ್ಯದಲ್ಲಿ 12 ಜನ ಭಾಗಿಯಾಗಿದ್ರು. ಅವರು ಈ ಶುಚಿ ಕೆಲಸವನ್ನ ಮುಗಿಸಿ ಮನೆಗೆ ಹೊರಟಾಗ ರಾತ್ರಿ 8 ಗಂಟೆ ಆಗಿತ್ತು. 12 ಜನರಲ್ಲಿ 11 ಜನ ಮುಂದೆ ಹೋಗ್ತಾ ಇದ್ರೆ 12ನೇಯವ ಹಿಂದೆ ಸ್ವಲ್ಪ ದೂರದಲ್ಲಿ ಬರ್ತಾ ಇರ್ತಾನೆ. ಅದೇ ಸಮಯಕ್ಕೆ ಮತ್ತೊಮ್ಮೆ ಊಳಿಡುವ ಶಬ್ದ ಕೇಳಿಸುತ್ತೆ. ಆ ಶಬ್ದ ಕೇಳಿ ಹಿಂತಿರುಗಿ ನೋಡಿದ್ರೆ ಅಲ್ಲಿ ಯಾವ ಪ್ರಾಣಿ ಕೂಡ ಅವ್ರಿಗೆ ಕಾಣಿಸೋದಿಲ್ಲ. ಈಗ ಎಲ್ರಿಗೂ ಭಯ ಶುರುವಾಗಿತ್ತು. ತಮ್ಮ ಕೈಯಲ್ಲಿದ್ದ ಟಾರ್ಚ್ ಬೆಳಕನ್ನ ಶಬ್ದ ಬಂದೆಡೆ ಹಾಕಿ ನೋಡ್ತಾರೆ. ಆದ್ರೂ ಅವ್ರಿಗೆ ಏನೂ ಕಾಣಿಸೋದಿಲ್ಲ. ಭಯದಿಂದಲೇ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳನ್ನ ಸೇರ್ಕೋತಾರೆ. ಆ ರಾತ್ರಿ ಕೂಡ ಊಳಿಡುವ ಶಬ್ದ ಎಲ್ಲರಿಗೂ ಕೇಳಿಸುತ್ತೆ. ಆಗ ಊರಿನ ಜನರೆಲ್ರಿಗೂ ಅದು ತೋಳಗಳ ಶಬ್ದ ಅಂತ ಖಚಿತವಾಗುತ್ತೆ. ಇದರಿಂದಾಗಿ ಊರಿನ ಜನರು ತಮ್ಮ ಮಕ್ಕಳನ್ನ ಮನೆಯಿಂದ ಆಚೆ ಹೋಗದಂತೆ ನೋಡ್ಕೋತಾರೆ. ಆದ್ರೆ ಒಂದಿನ ಅದೇ ಊರಿನ ಫೀಲ್ಡ್ ವರ್ಕರ್ ತನ್ನ ಹೆಂಡತಿ ಹಾಗೂ ಅವನ 5 ವರ್ಷದ ಮಗಳು ಸೇರಿ 3 ಜನ ಅವರ ಮನೆಯಲ್ಲಿ ಮಲಗಿರ್ತಾರೆ. ರಾತ್ರಿಯ ಸಮಯದಲ್ಲಿ ಗಾಳಿ ಬರ್ಲಿ ಅಂತ ಮನೆಯ ಕಿಟಕಿಗಳು ಹಾಗೂ ಬಾಗಿಲನ್ನ ತೆಗೆದು ಮಲಗಿರ್ತಾರೆ. ಮಧ್ಯರಾತ್ರಿಯ ಸಮಯದಲ್ಲಿ ಅವನಿಗೆ ಎಚ್ಚರ ಆಗತ್ತೆ. ಎದ್ದು ನೋಡಿದ್ರೆ ತನ್ನ ಮಗಳು ಕಾಣ್ತಾ ಇರೋದಿಲ್ಲ. ಹಾಗಾಗಿ ಇಡೀ ಮನೆಯನ್ನೇ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆಗ ಅದೇ ಸಮಯದಲ್ಲಿ ಮನೆಯ ಬಾಗಿಲ ಬಳಿಯಲ್ಲಿದ್ದ ಪರದೆಯ ಹಿಂದೆ ತೋಳವೊಂದು ನಿಂತಿರೋ ಹಾಗೆ ಕಾಣಿಸುತ್ತೆ. ಇದ್ರಿಂದ ಅವನು ಗಾಬರಿಗೊಂಡು ಮನೆಯಿಂದ ಆಚೆ ಬಂದು ತನ್ನ ಮಗಳನ್ನ ಕೂಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವನ ಮಗಳು ಅವನಿಗೆ ಎಲ್ಲೂ ಕಾಣಿಸೋದಿಲ್ಲ. ಕೂಗೋ ಶಬ್ದವನ್ನ ಕೇಳಿ ಅವನ ಹೆಂಡತಿ ಕೂಡ ಎಚ್ಚರಗೊಳ್ತಾಳೆ. ಇಬ್ರು ಸೇರಿ ಮಗಳನ್ನ ಹುಡ್ಕೋದಕ್ಕೆ ಶುರು ಮಾಡಿದ್ರು. ಆದ್ರೆ ಎಲ್ಲಿ ಹುಡುಕಿದ್ರು ಕೂಡ ಅವರ ಮಗಳ ಸುಳಿವೇ ಇರಲಿಲ್ಲ. ಇವರ ಶಬ್ದ ಕೇಳಿ ಅಕ್ಕಪಕ್ಕದ ಮನೆಯವರು ಕೂಡ ಎಚ್ಚರಗೊಳ್ತಾರೆ. ಏನಾಯ್ತು ಅಂತ ಕೇಳಿದಾಗ ಇವರು ನಡೆದಿದ್ನೆಲ್ಲ ಹೇಳ್ತಾರೆ. ಎಲ್ಲರೂ ಸೇರಿ ಆ ಬಾಲಕಿಯನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಕೈಯಲ್ಲಿ ಟಾರ್ಚ್ ಹಾಗೂ ಲಾಠಿಯನ್ನ ಹಿಡಿದು ಕಾಡಿನ ಕಡೆ ಹೆಜ್ಜೆ ಹಾಕ್ತಾ ಇರ್ತಾರೆ. ಅದೇ ಸಮಯಕ್ಕೆ ತೋಳವೊಂದು ಊಳಿಡುವ ಶಬ್ದ ಇವರ ಕಿವಿಗೆ ಬೀಳುತ್ತೆ.
ಬಾಲಕಿಯ ತಂದೆ ಶಬ್ದ ಬಂದೆಡೆ ಓಡ್ತಾನೆ. ಹೀಗೆ 15 ನಿಮಿಷ ಕಾಡಿನೊಳಗೆ ಓಡಿದ ನಂತರ ಅವನಿಗೆ ತನ್ನ ಮಗಳ ಕೈ ಖಡ್ಗ ಕಾಡಿನಲ್ಲಿ ಸಿಗುತ್ತೆ. ಅದನ್ನ ನೋಡಿ ಅವನು ಕಂಗಾಲಾಗಿ ಬಿಡ್ತಾನೆ. ನಿರಂತರವಾಗಿ 3 ರಿಂದ 4 ಗಂಟೆ ಹುಡುಕಿದ್ರೂ ಕೂಡ ಆ ಬಾಲಕಿ ಎಲ್ಲೂ ಸಿಗೋದಿಲ್ಲ. ಎಲ್ಲರೂ ತಮ್ಮ ಮನೆಗೆ ವಾಪಸ್ ಆಗ್ತಾರೆ. 6ನೇ ದಿನ ಪೊಲೀಸರಿಗೆ ದೂರು ನೀಡ್ತಾರೆ. ಪೊಲೀಸರು ಬಂದು ಕಾಡಿನಲ್ಲಿ ಹುಡುಕಿದ್ರು, ಆದ್ರೂ ತೋಳವೂ ಸಿಗ್ಲಿಲ್ಲ, ಆ ಮಗುವೂ ಸಿಗ್ಲಿಲ್ಲ. ಹಾಗಾಗಿ ಪೊಲೀಸರು ಹುಡ್ಕೋದನ್ನ ಅಲ್ಲಿಗೆ ನಿಲ್ಲಿಸ್ತಾರೆ. ಈ ಘಟನೆಯಾಗಿ 2 ವಾರಕ್ಕೆ ಒಂದು 3 ವರ್ಷದ ಹುಡುಗಿ ಇದೇ ರೀತಿ ಕಾಣೆಯಾಗ್ತಾಳೆ. ಗಾಬರಿಗೊಂಡ ಮನೆಯವರು ಎಲ್ಲೆಡೆ ಹುಡುಕಿದ್ರು, ಆದ್ರೂ ಆ ಬಾಲಕಿಯ ಸುಳಿವೇ ಸಿಗ್ಲಿಲ್ಲ. ಹೀಗೆ ಎಲ್ಲ ಕಡೆ ವಿಚಾರಿಸುವಾಗ ಅವ್ರಿಗೆ ಗೊತ್ತಾಗಿದ್ದೇನೆಂದ್ರೆ ತೋಳವೊಂದು ಯಾವುದೋ ಒಂದು ಮಗುವನ್ನ ಕಾಡಿನ ಕಡೆ ಎಳ್ಕೊಂಡೋಗ್ತಿತ್ತು ಅನ್ನೋದು. ಈ ವಿಷಯ ಇಡೀ ಪಾವಗಡದ ಪೂರ್ತಿ ಹರಡುತ್ತೆ. ಪೋಷಕರು ತಮ್ಮ ಮಕ್ಕಳನ್ನ ಇನ್ನೂ ಸುರಕ್ಷಿತವಾಗಿ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದಾಗಿ ಕೆಲವೇ ದಿನಗಳಲ್ಲಿ ಆ ಊರಿನ 3 ಜನ ಬಾಲಕಿಯರು ನಾಪತ್ತೆ ಆಗ್ತಾರೆ. ಪೊಲೀಸರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಶೋಧ ಕಾರ್ಯವನ್ನ ತೀವ್ರಗೊಳಿಸ್ತಾರೆ. ಆದ್ರೂ ಕೂಡ ಆ ಬಾಲಕಿಯರ ಸುಳಿವೇ ಸಿಗೋದಿಲ್ಲ. ಊರಿನಲ್ಲಿದ್ದ ಜನ ಹಲವು ತರ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತೋಳದಂತೆ ಕಾಣುವ ಮನುಷ್ಯನೊಬ್ಬ ಈ ಕೃತ್ಯವನ್ನ ಮಾಡ್ತಾ ಇದ್ದಾನೆ ಅಂತ ಸುದ್ದಿ ಹರಡುತ್ತೆ. ಆ ಮನುಷ್ಯನಿಗೆ ತೋಳದಂತೆ ತಲೆ, ಉಗುರು ಹಾಗೂ ಬಾಲವಿತ್ತು ಅಂತ ಕೆಲವರು ನಾವು ನೋಡಿದೀವಿ ಅಂತಾನೂ ಹೇಳ್ತಾರೆ. ಈ ರೀತಿಯ ಹಲವು ಘಟನೆಗಳು ಭಾರತದ ಹಲವು ಭಾಗಗಳಲ್ಲಿ ನಡೆದಿತ್ತು. ಅಲ್ಲೂ ಕೂಡ ತೋಳಮಾನವನ ಕತೆ ತುಂಬಾ ಸುದ್ದಿಯಾಗಿತ್ತು. ಆದ್ರೆ ಇವತ್ತಿನವರೆಗೂ ನಿಜ ಏನು ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ. ಈ ರಹಸ್ಯವನ್ನ ಯಾರಿಂದನೂ ಬೇಚೋದಕ್ಕೂ ಕೂಡ ಆಗಿಲ್ಲ. ನಿಮ್ಗೇನನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವಿಡಿಯೋಸ್ನೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.